ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ನಡ್ಕೊಂಡು ಓಡಾಡೋದು ತಪ್ಪಿಲ್ಲ ಆದ್ರೆ ಕುಣ್ಕೊಂಡು ಓಡಾಡ್ತಾರೆ ನೋಡು ಅದು ದೊಡ್ಡ ತಪ್ಪು ಅಲ್ಲ. ವಿಕ್ರಾಂತ್ ಸರ್ ನನ್ ಗಂಡ, ಇವ್ರು ಯಾರ ಮಧ್ಯದಲ್ಲಿ ಬರಕ್ಕೆ? ಅವ್ರು ಬೆಳಗ್ಗೆ ಆಡಿದ ಮಾತಿಗೆ ನನ್ ಉತ್ತರ ಕೊಡ್ಲೇಬೇಕು. ಕೊಟ್ಟೆ ಕೊಡ್ತೀನಿ. ಸ್ಪಂದನ ನಾನು ಮಾತಾಡಿದ್ದನ್ನ ಮನೆಯವ್ರ ಹತ್ರ ಹೇಳಿರ್ತಾಳ? ಚಾನ್ಸೇ ಇಲ್ಲ. ವೈಶು ಅಕ್ಕ ಏನೋ ಬೇಜಾರಲ್ಲಿ ಮಾತಾಡಿರ್ತಾರೆ, ಪಾಪ ಅನ್ಕೊಂಡು ತೆಪ್ಪಗಾಗಿರ್ತಾಳೆ, ಅಥವಾ ಅವಳೇ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ವಿಕ್ಕಿ ಮೇಲೆ ನಾನ್ ತೀರ್ಸ್ಕೋಬೇಕಾಗಿರೋ ಸೇಡ್ಗೆ ಸ್ಪಂದನನೇ ದಾಳ. ಸ್ಪಂದನನ ಉಪಯೋಗಿಸ್ಕೊಂಡು ವಿಕ್ಕಿ ಮೇಲೆ ಸೇಡ್ ತೀರ್ಸ್ಕೋತೀನಿ. ತೀರ್ಸ್ಕೋತೀನಿ. ಓ ಬಂದಿ ಸ್ಪಂದನ, ಬಾ. ನಿಮ್ ನೋವು ನನ್ಗೆ ಅರ್ಥ ಆಗಿದೆ, ನನ್ ತಪ್ಪಾಯ್ತು, ಇನ್ ಮುಂದೆ ನೀವ್ ಹೇಳ್ದಾಗೆ ನಾನು ಕೇಳ್ಕೊಂಡಿರ್ತೀನಿ ಅಂತ ಹೇಳೋಕ್ ಬಂದಿದ್ರೆ ಬಾ. ಕ್ಷಮೆ ತಾನೆ, ಕೊಟ್ಬಿಡ್ತೀನಿ. ಕ್ಷಮೆನಾ? ನಾನ ನಿಮ್ ಹತ್ರ? ಸಾಧ್ಯನೇ ಇಲ್ಲ. ತಪ್ಪೇ ಮಾಡಿಲ್ಲ ಅಂದ್ರೆ ನನ್ಗಿಂತ ಅವ್ರು ಎಷ್ಟೇ ದೊಡ್ಡವರಾದ್ರೂ ಸರಿ, ತಲೆ ಬಗ್ಸೋ ಮಾತೇ ಇಲ್ಲ. ಏನು ಬೆಳಗ್ಗೆ ನಾನು ನಿನ್ನ ಹತ್ರ ಮಾತಾಡಿದ್ದಕ್ಕೆ ಈಗ ಜಗಳ ಮಾಡಕ್ ಬಂದಿದ್ಯಾ? ಸಾರಿ, ಇದು ಜಗಳ ಅಲ್ಲ. ನೀನ್ ನನಗ್ ಬೆಳಗ್ಗೆ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಕ್ ಬಂದಿದ್ದೀನಿ. ವೈಶು ಅಕ್ಕ, ನೀವ್ ಏನ್ ಕೇಳಿದ್ರಿ? ನನ್ನನ್ನ ಬಾಯಿ ತುಂಬಾ ಅಕ್ಕ ಅಂತ ಕರೀತೀಯ? ಅಕ್ಕನ್ ಗಂಡ ತೀರ್ ಹೋಗಿದ್ರು ನಿನ್ ಮುಖದಲ್ಲಿ ನಗು ಇದೆಯಲ್ಲ, ನೀನ್ ಮನುಷ್ಯತ್ವ ಇಲ್ದೋಳು ಅಂತ ಅಂದ್ರಿ ಅಲ್ವಾ? ವೈಶು ಅಕ್ಕ, ನಾನು ಗೋಕರ್ಣದಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗಿ. ನಮ್ಮೂರ್ ಕಡೆ ನ್ಯಾಯ, ನೀತಿ, ಸತ್ಯ, ಧರ್ಮ ಅನ್ನೋದು ಇನ್ನೂ ಜೀವಂತವಾಗಿದೆ. ನಾವು ಪ್ರತಿ ಮಾತಿಗೂ ಆ ಮಹಾಬಲೇಶ್ವರನ ನೆನ್ಸ್ಕೊಂಡೇ ಮುಂದೆ ಹೋಗೋರು. ಇನ್ನೊಬ್ರು ನೋವನ್ನ ನೋಡಿ ಖುಷಿ ಪಡುವಂತ ಕೆಟ್ಟ ಬುದ್ಧಿ ನಮ್ ಕುತ್ತಿಗೆ ಕುಯ್ದ್ರೂ ಬರಲ್ಲ. ಶ್ರಮಂತಣ್ಣ ಬದುಕಿಲ್ಲ ಅನ್ನೋ ಸತ್ಯ ಗೊತ್ತಾದಾಗ್ಲಿಂದ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಅಪ್ಪನ ಮೇಲಾಣೆ, ನಾನ್ ನಂಬೋ ಗಣೇಶನ್ ಮೇಲಾಣೆ. ತುಂಬಾನೇ ನೋವಾಯ್ತು. ನೀವ್ ಮಾಡಿರೋ ಅವಮಾನನೆಲ್ಲ ಮರ್ತು, ಅಯ್ಯೋ ನಮ್ ವೈಶು ಅಕ್ಕನ್ ಹೀಗಾಗೋಯ್ತಲ್ಲ ಅಂತ ನಾನ್ ಎಷ್ಟೋ ಸಲ ಕಣ್ಣೀರ್ ಹಾಕಿದ್ದೀನಿ. ನಿಮಗಾಗಿರೋ ನಷ್ಟನ ತುಂಬಿಕೊಡಕ್ ಆಗಲ್ಲ. ನಿಜ, ನಾವೆಲ್ಲ ಬಂದು ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ನಿಮ್ಮನ್ನ ಸಂತೈಸ್ಬೋದು. ಆದ್ರೆ ನಿಮ್ಮ ಮನ್ಸಲ್ಲಿರೋ ನೋವು ನಮ್ಮ ಮನ್ಸಿಗೆ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ಮೊದ್ಲೇ ನೋವಲ್ಲಿರೋ ನಿಮ್ ಮುಂದೆ ನಾವೂ ನೋವಲ್ಲಿದ್ರೆ ನಿಮ್ ನೋವು ಹೋಗೋದಾದ್ರೂ ಹೇಗೆ? ಅದಕ್ಕೆ ನಮ್ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ ಜೊತೆ ನಾರ್ಮಲ್ ಆಗಿ ಮಾತಾಡಕ್ ಪ್ರಯತ್ನ ಮಾಡಿದೆ. ಆದ್ರೆ ಅದ್ ನಿಮ್ಗೆ ಅರ್ಥ ಆಗ್ಲೇ ಇಲ್ಲ. ಆಮೇಲೆ ಇನ್ನೊಂದ್ ಮಾತು ಹೇಳಿದ್ರಿ, ನಾನ್ ಗಂಡನ್ನ ಕಳ್ಕೊಂಡಿರುವಾಗ ನೀನ್ ನಿನ್ ಗಂಡ ಜೊತೆ ಖುಷಿಯಾಗಿದೆಯಲ್ಲ, ನಿನಗ್ ಮನ್ಸಾಕ್ಷಿನೇ ಇಲ್ವಾ ಅಂತ. ಅದೇ ಪ್ರಶ್ನೆನ ನಾನ್ ನಿಮಗ್ ಕೇಳ್ತೀನಿ. ಅಕಸ್ಮಾತ್ ಶ್ರಮಂತಣ್ಣ ವಾಪಸ್ ಬಂದು ನಿಮ್ ಜೊತೆ ಖುಷಿಯಾಗಿ ಬದುಕ್ತಿದ್ರು ಅಂತ ಅನ್ಕೊಳ್ಳೋಣ. ನಿಮ್ ಫ್ರೆಂಡ್ಸೋ ಅಥವಾ ಕಸಿನ್ಸೋ ಯಾರೇ ಆಗ್ಲಿ, ಅವ್ರ ಗಂಡ ಸತ್ ಹೋದಾಗ ನೀವ್ ಅವ್ರನ್ನ ನೋಡಿ ನಿಮ್ ಗಂಡನ ಜೊತೆ ನೀವು ಖುಷಿಯಾಗಿರ್ಬಾರ್ದು, ಚೆನ್ನಾಗಿರ್ಬಾರ್ದು ಅಂತ ಅನ್ಕೋತಿದ್ರ? ಅಥವಾ ಅವ್ರಿಗೆ ಸಮಾಧಾನ ಮಾಡಿ ಧೈರ್ಯ ತುಂಬೋ ಕೆಲಸ ಮಾಡ್ತಿದ್ರ? ಯಾಕೆ ವೈಶು ಅಕ್ಕ ಉತ್ತರ ಇಲ್ವಾ? ಅಥವಾ ಹೇಳೋಕ್ ಆಗ್ತಿಲ್ವಾ? ನನಗ್ ಖುಷಿ ಸಿಗುತ್ತೆ ಅಂತ ಹೇಳಿದ್ದು ನನ್ ಗಂಡನ್ ಜೊತೆ ಇದ್ದಾಗ, ನನಗ್ ಸಂತೋಷ ಸಿಗೋದು ನನ್ ಗಂಡನ್ ಜೊತೆ ಇದ್ದಾಗ.
ವಿಕ್ರಾಂತ್ ಸರ್ ನನಗೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಗಂಡ. ಇಡೀ ಜಗತ್ತೇ ಎದುರು ಬಂದು ನಿಂತ್ರು ನಾನು ಅವ್ರ ಹೆಂಡತಿ, ಅವ್ರು ನನ್ನ ಗಂಡ. ಈ ಸತ್ಯನ ಬದಲಾಯಿಸೋಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಜಗತ್ತೇ ಯಾಕೆ, ನಮ್ಮನ್ನ ಒಂದ್ ಮಾಡ್ಸಿರೋ ಆ ಬ್ರಹ್ಮ ಮನ್ಸ್ ಮಾಡಿದ್ರು ನಾನ್ ನನ್ನ ಗಂಡನ್ನ ಬಿಟ್ಟು ಕೊಡಲ್ಲ. ಇನ್ನೊಂದ್ಸಲ ನನ್ನ ಗಂಡನ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಮಾತಾಡಿ. ವೈಶಾಖ, ನಿಮ್ಗೊಂದು ಟಿಪ್ಸ್ ಕೊಡ್ಲಾ? ನಮ್ ಬಗ್ಗೆ ಮಾತಾಡದೇ ಇದ್ರೆ ನಿಮ್ಗೆ ಒಳ್ಳೇದು. ಬರ್ಲಾ? ವೈಶಾಖ, ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ನನ್ನ ಗಂಡನ ಮಧ್ಯ ಬರಕ್ ಯಾರಾದ್ರೂ ಟ್ರೈ ಮಾಡಿದ್ರೆ ಮುಂದೆ ನಡೆಯೋ ಕತೆಗೆ ನಾನೇ ವಿಲನ್ ಆಗ್ಬೇಕಾಗುತ್ತೆ. ವೈಶಾಖ, ಗುಡ್ ನೈಟ್. ನೆಮ್ಮದಿಯಾಗಿ ಮಲ್ಕೊ, ಓಕೆನಾ? ಬಾಯ್. ಯಾರು ಯಾರು ಒಂದೇ ಯಾರು ಅಂತ ಗೆಸ್ ಮಾಡಿ ನೋಡೋಣ. ಗೆಸ್? ಹಾ, ಆಲ್ಫಾಬೆಟಿಕಲ್ ಆರ್ಡರ್ ಗೆಸ್ ಮಾಡ್ತೀನಿ. ಅನನ್ಯ, ಐಶ್ವರ್ಯ, ಅಂಕಿತಾ, ಎ ಇಂದಲ್ವಾ, ಬಿ ಇಂದ ಭಾವನಾ, ಬಬಿತಾ, ಭಾರ್ಗವಿ, ಬೀನು ಅಲ್ವಾ, ಸಿ ಇಂದ ಇರುತ್ತೆ ಚಂದನ, ಚೇತನ, ಚೈತ್ರ, ಚಾರಿತ್ರ್ಯ. ನಾನಿರುವಾಗ ಬೇರೆ ಹುಡುಗಿರ ಹೆಸರು ಹೇಳ್ತೀರಾ? ಅದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ. ಎ ಇಂದ 7, ಬಿ ಇಂದ 7. ಹೆಂಗಿದೆ ಮೈಗೆ? ನೀವ್ ನನ್ನೋರು. ನಾನ್ ಬದುಕಿರೋವರೆಗೂ ನೀವ್ ನನ್ನನ್ನು ಮಾತ್ರ ಪ್ರೀತಿಸ್ಬೇಕು. ಅಕಸ್ಮಾತ್ ನಾನು ಸತ್ತೋದೆ ಅಂತ ಇಟ್ಕೊಳ್ಳಿ, ಆಗ್ಲೂ ನನ್ನನ್ನೇ ಪ್ರೀತಿಸ್ಬೇಕು. ಇದು ನನ್ನ ಆಸ್ತಿ. ಇಲ್ಲಿ ರಾಜ್ಯಭಾರ ಮಾಡ್ಬೇಕಾಗಿರೋದು ನಾನೇ. ಅಕಸ್ಮಾತ್ ಬೇರೆ ಯಾರಾದ್ರೂ ಬಂದ್ರು ಅಂತ ಇಟ್ಕೊಳ್ಳಿ, ಸಾಯಿಸ್ಬಿಡ್ತೀನಿ. ಅಮ್ಮಾಡಿ, ಕನ್ಸ. ನಾನು ಹೆದ್ರೋಗ್ಬಿಟ್ಟಿದ್ದೆ. ಇಷ್ಟೊಂದಿಲ್ಲ ಹೇಗ್ ಧೈರ್ಯವಾಗಿ ಹೇಳ್ಬಿಟ್ನಲ್ಲ ಅಂತ. ಸ್ಪಂದನ, ಇದು ನಿನ್ ಕೈಯಿಂದ ಆಗಲ್ಲ ಕಣೆ. ನಂಗೊಂಥರ ನಾಚಿಕೆ ಆಗುತ್ತೆ. ಏನಮ್ಮ? ಅರೆ, ಏನಾಯ್ತು? ಅದೇ ನಂಗೂ ಗೊತ್ತಾಗ್ತಿಲ್ಲ ವಿಕ್ರಾಂತ್ ಸರ್. ಈ ನಡುವೆ ಹಂಗಾಗಿದೆ. ಹೆಂಗಾಗಿದೆ? ಇದನ್ನ ನನಗೆ ಹೇಳ್ಕೊಳಕ್ ಬಂದಿದ್ರೆ ಎಷ್ಟೊತ್ತಿಗೆ ನಿಮ್ಗೆ ಪ್ರಪೋಸ್ ಮಾಡಿ ಓಡಿಸ್ಕೊಂಡು ಹೋಗ್ಬಿಡ್ತಾ ಇದ್ದು ಬಿಡಿ. ಏನು ಅಂದೆ? ಅದೇ ವಿಕ್ರಾಂತ್ ಸರ್, ನೀವು ಮನೇಲೂ ಕೆಲಸ ಮಾಡ್ತಿದ್ದೀರಲ್ಲ, ಹೋಮ್ವರ್ಕ್ ಕೊಟ್ಟಿದ್ದಾರೇನೋ ಅಂತ ಕೇಳಕ್ ಬಂದೆ. ಹೋಮ್ವರ್ಕಾ? ಇಷ್ಟು ದಿನ ಕೆಲ್ಸಕ್ಕೆ ಹೋಗಿರ್ಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದೆ. ಪೆಂಡಿಂಗ್ ಇರೋ ವರ್ಕ್ನ ಫಿನಿಶ್ ಮಾಡ್ತಾ ಇದ್ದೆ ಅಷ್ಟೆ. ಹಲೋ ಮೇಡಮ್, ಎಲ್ಲೋಗಿದ್ದೀರಾ? ಹಾ ವಿಕ್ರಾಂತ್ ಸರ್, ಓಕೆ ಓಕೆ, ನೀವು ಹೇಳಿದ್ದೆ ಕರೆಕ್ಟು. ಓಕೆ ಓಕೆ, ನಾನು ಹೇಳಿದ್ದೆ ಕರೆಕ್ಟು. ಅಲ್ಲಮ್ಮ ಸ್ಪಂದನ, ಏನಾಗಿದೆ ನಿನಗೆ? ಅಲ್ಲ, ಒಬ್ಬೊಬ್ಳೆ ಮಾತಾಡ್ತೀಯ, ಒಬ್ಬೊಬ್ಳೆ ನೋಡ್ತೀಯ, ಒಬ್ಬೊಬ್ಳೆ ನಗ್ತೀಯ. ಏನ್ ನಿನ್ ಸಮಸ್ಯೆ ಆಕ್ಚುಲಿ? ಅಯ್ಯೋ, ಅದು
ಅದನ್ನೇ ಹೇಳ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ ಹುಚ್ಚು ಹುಡುಗಿ. ಅಲ್ಲ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ನಾನೇ ಕೂತ್ಕೊಂಡು ಕೇಳ್ತಾ ಇರ್ಲಿಲ್ವಾ? ಬಾ ಕೂತ್ಕೋ ಬಾ. ಹೇಳು, ಏನು ವಿಷಯ? ಅದು ನೋಡು, ನನ್ನ ಲೈಫಲ್ಲಿ ಅಮ್ಮನ್ನ ಬಿಟ್ಟರೆ ನಿನ್ನ ಜೊತೆ ಕಳೆದಿರೋ ಅಷ್ಟು ಸಮಯ ಬೇರೆ ಯಾರ ಜೊತೆನೂ ಕಳೆದಿಲ್ಲ. ನೀನು ನನ್ನನ್ನು ಫ್ರೆಂಡ್ ಅಂದ್ಕೊಂಡು ನಿನ್ನ ಮನ್ಸಿಗೆ ಅದೇನು ಅನ್ಸುತ್ತೋ ಅದನ್ನು ಹೇಳು. ಯಾರು ಇವರು ಫ್ರೆಂಡ್ ಅಂತಿದ್ದಾರೆ? ಇರ್ಲಿ ಬಿಡು, ಇವ್ರಿಗೆ ಫ್ರೆಂಡು ಗರ್ಲ್ ಫ್ರೆಂಡು ಎರಡು ನಾನೇ ತಾನೇ. ವಿಕ್ರಾಂತ್ ಸರ್, ಅದು ಅವತ್ತು ಪೇರೆಂಟ್ಸ್ ಮೀಟಿಂಗ್ ಆಯ್ತಲ್ಲ, ಅವತ್ತಿಂದ ನಿಮ್ಮ ಮೇಲೆ. ಹೇಳಮ್ಮ, ಮುಂದೆ ಹೇಳು. ವಿಕ್ರಾಂತ್ ಸರ್, ನೀವು ಎದ್ದು ನಿಂತ್ಕೊಳ್ಳಿ. ಎದ್ದು ನಿಂತ್ಕೊಳ್ಳ? ಯಾಕೆ? ನಿಮ್ಮನ್ನು ನೋಡ್ತಾ ಇದ್ರೆ ಹೇಳ್ಬೇಕು ಅನ್ಕೊಂಡಿದ್ದು ಯಾವ್ದು ಹೇಳಕ್ಕಾಗಲ್ಲ. ಪ್ಲೀಸ್ ನೀವು ಎದ್ದು ನಿಂತು ಆ ಕಡೆ ತಿರ್ಕೊಳ್ಳಿ. ಎಲ್ಲ ಮೆಂಟ್ಲಾಗ್ಬಿಟ್ಟಿರ್ಬೇಕು ನೀನು. ಅದೇನು ಹೇಳ್ಕೋಬೇಕು ಹೇಳ್ಕೊಮ್ಮ. ವಿಕ್ರಾಂತ್ ಸರ್, ಅದು ಒಂದ್ ಹೆಣ್ಣಿಗೆ. ಅದೇನೋ ಪೇರೆಂಟ್ಸ್ ಮೀಟಿಂಗ್ ಅಂತ ಶುರು ಮಾಡಿದೆ, ಈಗೇನೋ ಹೆಣ್ಣಿಗೆ ಹಣ್ಣಿಗೆ ಅಂತ ಏನೇನೋ ಹೇಳ್ತಾ ಇದೆಯಲ್ಲ, ಅದೇನು ಕರೆಕ್ಟಾಗಿ ಹೇಳು. ಹೋಗಿ ವಿಕ್ರಾಂತ್ ಸರ್, ನೀವು ಏನೋ ಕಷ್ಟಪಟ್ಟು ಒಂದು ರೆಡಿ ಮಾಡ್ಕೊಂಡಿದ್ದೆ, ಅದನ್ನ ಹಾಳು ಮಾಡ್ಬಿಟ್ರಿ. ನಿಜ ಹೇಳಿಸ್ಕೊಂಡು ಏನಾಗಿದೆ ನಿನಗೆ? ಏನ್ ಹೇಳ್ಬೇಕು ಅಂತಿದ್ಯಾ? ಅದನ್ನ ಹೇಳಕ್ಕೆ ಓದಾಡ್ತಿದ್ದೀನಿ, ನೀವು ಹೇಳಕ್ಕೆ ಬಿಡ್ತಿಲ್ಲ. ಆವಾಗ್ಲಿಂದ ಹೇಳು ಅಂತಾನೆ ಹೇಳ್ತಿದ್ದೀನಲ್ಲ. ಇಲ್ಲ, ನನ್ ಕರ್ಮ. ಹೇಳ್ಕೊಳಕ್ ಹೋಗಲ್ಲ, ಬಿಡಕ್ಕೂ ಆಗಲ್ಲ. ಏನ? ಏನಾಯ್ತು ಇವಳಿಗೆ? ಅಲ್ಲಮ್ಮ ಸ್ಪಂದನ, ಅದೇನಾಗಿದೆ ಅಂತನಾದ್ರೂ ಹೇಳು. ಅದನ್ನ ಹೇಳ್ಕೊಳಕ್ಕೆ ಇಷ್ಟೊಂದು ಓದಾಡ್ತಾ ಇದ್ದೀನಿ. ಹೆಣ್ಣಿಗೆ ಇಷ್ಟೊಂದು ಕಷ್ಟ ಕೊಟ್ರೆ ಅದು ನೀರು ಮೆಚ್ಚಲ್ಲ ವಿಕ್ರಾಂತ್ ಸರ್. ದೊಡ್ಡ IPS ಆಫೀಸರ್ ಇಷ್ಟು ಚಿಕ್ಕ ಮ್ಯಾಟ್ರು ಗೊತ್ತಾಗತ್ತೆ. ಏನ್ ಮಾತಾಡ್ತಾ ಇದ್ದಾಳೆ ಇವಳು? ಒಬ್ಬೊಬ್ಳೆ ಮೆಂಟ್ಲಾಗ್ಬಿಟ್ಟಿದ್ದಾಳು. ಗಣೇಶ. ವಿಕ್ರಾಂತ್. ನಾನು ಕರೆದಿದ್ದು ಗಣೇಶನ. ನಾನೆಲ್ಲ ನನ್ನ ಅನ್ಕೊಂಡೆ. ಗಣೇಶ, ಹೇಗಾದ್ರೂ ಮಾಡಿ ನನ್ನ ಲವ್ನ ಸಕ್ಸಸ್ ಮಾಡಪ್ಪ, ಪ್ಲೀಸ್ 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 ಪ್ಲೀಸ್. ಅಲ್ಲ, ಅದೇನ್ ಗುಣಗ್ತಿದ್ಯಾ ಅಂತ ಸ್ವಲ್ಪ ಜೋರಾಗಿ ಗುಣಗು, ನನಗಾರ ಕೇಳಿಸಿದ್ರೆ ಅರ್ಥ ಆಗುತ್ತೆ. ಇನ್ವೆಸ್ಟಿಗೇಷನ್ ಆಫೀಸರ್ ಬರ್ಬೇಕು, ಅರ್ಥ ಮಾಡ್ತೀನಿ. ಇದು ಯಾವ ತರ ವೈರಸ್ ಅಂತ ಕಂಡುಹಿಡಿಯೋದು? ವಿಕ್ರಾಂತ, ಮರಳಿ ಮನಸಾಗಿದೆ, ಮರಳಿ ಮನಸಾಗಿದೆ.